ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರವರು ಇದೀಗ ಇಡಿ ವಶದಲ್ಲಿದ್ದಾರೆ. ಅವರನ್ನ ಬಂಧಿಸಬಹುದು ಅನ್ನುವಂತಹ ಊಹಾಪೋಹಗಳು ಹರಿದಾಡ್ತಾ ಇದ್ದ ಬೆನ್ನಲ್ಲೇ ಇದೀಗ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಜಾರ್ಖಂಡ್ನಲ್ಲಿ ನಡೆದಿದೆ. ಜೆಎಂಎಂ ನಲ್ಲಿ ಇದೀಗ ಹೊಸ ನಾಯಕರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ನಮಗೆ ಬಹುಮತ ಇದೆ, ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಗೆದ್ದು ಬಂದಿರುವಂತಹ ಪಕ್ಷ, ಹಾಗಾಗಿ ನಾವು ಪಕ್ಷದ ಬೇರೆ ನಾಯಕರನ್ನ ಮುಖ್ಯಮಂತ್ರಿಯನ್ನಾಗಿಸ್ತೀವಿ ಅಂತ ಪಕ್ಷದವರು ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ. ಇತ್ತ ಕಡೆ ಹೇಮಂತ್ ಸೊರೇನ್ ರವರು ಇಡಿ ತಂಡದೊಂದಿಗೆ ತೆರಳಿ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನ ಅಂಗೀಕರಿಸಿದ್ದಾರೆ ಅಲ್ಲಿಯ ರಾಜ್ಯಪಾಲರಾದಂತಹ ರಾಧಾಕೃಷ್ಣನ್ ರವರು. ಬನ್ನಿ ಹಾಗಾದ್ರೆ ಯಾವ ರೀತಿ ಬೆಳವಣಿಗೆಗಳು ನಡೀತಾ ಇದೆ ಜಾರ್ಖಂಡ್ ನಲ್ಲಿ, ರಾಜಕೀಯ ತಿರುವುಗಳು ಯಾವ ರೀತಿ ಪಡೆದುಕೊಂಡಿದೆ, ಜೆಎಂಎಂ ಪಕ್ಷ ಯಾರನ್ನ ಮುಖ್ಯಮಂತ್ರಿ ಅಥವಾ ಯಾರನ್ನ ಮುಂದಿನ ನಾಯಕ ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ ನೋಡೋಣ. ಆಡಳಿತಾರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾ ಬುಧವಾರ ಚಂಪೈ ಸೊರೇನ್ ಅವರನ್ನ ಜಾರ್ಖಂಡ್ನ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಜಾರ್ಖಂಡ್ನ ಹಾಲಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಇಡಿ ಬಂಧಿಸಬಹುದು ಎಂಬ ಊಹಾಪೋಹಗಳ ನಡುವೆಯೇ ಈ ಬೆಳವಣಿಗೆ ನಡೆದಿದೆ. ಹೇಮಂತ್ ಸೊರೇನ್ ರಾಜೀನಾಮೆ ನೀಡಿದ್ದು ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅದನ್ನ ಅಂಗೀಕರಿಸಿದ್ದಾರೆ. ಭೂ ಹಗರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯ ಭಾಗವಾಗಿ ಇಡಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ರಾಂಚಿಯಲ್ಲಿ ವಿಚಾರಣೆ ನಡೆಸುತ್ತಿದೆ. ಸಿಎಂ ಇಡಿ ಕಸ್ಟಡಿಯಲ್ಲಿದ್ದಾರೆ. ರಾಜೀನಾಮೆ ಸಲ್ಲಿಸಲು ಇಡಿ ತಂಡದೊಂದಿಗೆ ಸಿಎಂ ರಾಜ್ಯಪಾಲರ ಬಳಿಗೆ ತೆರಳಿದ್ದಾರೆ. ಚಂಪೈ ಸೊರೇನ್ ಹೊಸ ಮುಖ್ಯಮಂತ್ರಿಯಾಗುತ್ತಾರೆ. ನಮ್ಮ ಬಳಿ ಸಂಖ್ಯಾಬಲ ಇದೆ ಎಂದು ಜೆಎಂಎಂ ಸಂಸದ ಮಹುವಾ ಮಾಜಿ ಹೇಳಿದ್ದಾರೆ. ಅದೇ ವೇಳೆ ನಾವು ನಮ್ಮ ನಾಯಕನನ್ನ ಆಯ್ಕೆ ಮಾಡಿದ್ದೇವೆ, ನಮ್ಮ ಮುಖ್ಯಮಂತ್ರಿ ಚಂಪೈ ಸೊರೇನ್ ಆಗುತ್ತಾರೆ ಎಂದು ಜಾರ್ಖಂಡ್ನ ಸಚಿವ ಮತ್ತು ಜೆಎಂಎಂ ನಾಯಕ ಮಿಥಿಲೇಶ್ ಠಾಕೂರ್ ಹೇಳಿದ್ದಾರೆ. ಸೋಮವಾರ ಇಡಿ ಅಧಿಕಾರಿಗಳು ದೆಹಲಿಯಲ್ಲಿರುವ ಸೊರೇನ್ ಅವರ ನಿವಾಸಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ರು. ಕೇಂದ್ರ ಏಜೆನ್ಸಿ 2 ಕಾರುಗಳು ಮತ್ತು 36 ಲಕ್ಷ ನಗದನ್ನ ವಶಪಡಿಸಿಕೊಂಡಿದೆ. ಆದರೆ ಜೆಎಂಎಂ ನಾಯಕ ಪತ್ತೆಯಾಗಿಲ್ಲ. ಇದರ ಬೆನ್ನಲ್ಲೇ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಸಿಎಂ ನಾಪತ್ತೆಯಾಗಿದ್ದಾರೆ ಅಥವಾ ಜಾರ್ಖಂಡ್ ಸಿಎಂ ಪರಾರಿಯಾಗಿದ್ದಾರೆ. ಸೊರೇನ್ ಅವರ ಪತ್ನಿಯನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಪ್ರಸ್ತಾಪವಿದೆ ಎಂದು ಹೇಳಿದರು. ಇನ್ನು ಬುಧವಾರ ಬೆಳವಣಿಗೆಯಲ್ಲಿ ಹೇಮಂತ್ ಸೊರೇನ್ ಅವರ ರಾಂಚಿ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಸೊರೇನ್ ಶೀಘ್ರದಲ್ಲಿ ಬಂಧನ ಸಾಧ್ಯತೆ ಎಂಬ ವರದಿಗಳ ನಡುವೆಯೇ ಇದೆಲ್ಲ ಬೆಳವಣಿಗೆಗಳು ನಡೆದು ಹೋಗಿದೆ. ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಎಂಬ ಸುದ್ದಿ ಬರತೊಡಗಿತ್ತು. ಇದಾದ ನಂತರ ಹೇಮಂತ್ ಸೊರೇನ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಜೆಎಂಎಂ ಚಂಪೈ ಸೊರೇನ್ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿತ್ತು. ಹೇಮಂತ್ ಸೊರೇನ್ ಇಡಿ ವಶದಲ್ಲಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ.